ಕೆಲವು ಫ್ರೆಂಡ್ಶಿಪ್ಗಳು ಹೇಗಿರುತ್ತೆ ಅಂದರೆ ನೀವೆಷ್ಟೇ ವರ್ಷ ಮಾತಾಡದೇ ಇದ್ರು ಮತ್ತೆ ಭೇಟಿಯಾದಾಗ ಅದೇ ಫೀಲಿಂಗ್ ಅದೇ ವೈಬ್ ಇರುತ್ತೆ. ಇವತ್ತು ನಾನು ನನ್ನ ಒಬ್ಬ ಸ್ಪೆಷಲ್ ಫ್ರೆಂಡ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೇನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಊರು ಬದುಕನ್ನ ಕಲಿಸ್ತು, ಬೆಂಗಳೂರು ಜೀವನ ಮಾಡೋದು ಹೇಗೆ ಅಂತ ಕಲಿಸ್ತು. ಬೆಂಗಳೂರು ಫ್ರೆಂಡ್ಶಿಪ್ಪಿಗೂ ಊರಿನ ಫ್ರೆಂಡ್ಶಿಪ್ಪಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇವತ್ತು ನಾನು ಮೀಟ್ ಆಗಕ್ಕೆ ಹೋಗ್ತಿರೋದು ನನ್ನ ಊರಿನ ಫ್ರೆಂಡ್. ಒಂದೇ ಸ್ಕೂಲು, ಒಂದೇ ಬೆಂಚು, ಒಂದೇ ಸೈಕಲಲ್ಲಿ ಆ ಟೈಮಲ್ಲೆಲ್ಲ ಓಡಾಡ್ತಿದ್ವಿ. ಇವಾಗೆಲ್ಲ ತುಂಬಾ ದೊಡ್ಡವರಾಗ್ಬಿಟ್ಟಿದ್ದೀವಿ. ಆ ಟೈಮಲ್ಲಿ ತಪ್ಪಿಯಾವುದು ಸರಿಯಾದು ಗೊತ್ತೇ ಆಗ್ತಾ ಇರಲಿಲ್ಲ. ಫುಲ್ಲು ತರಲೆ ಮಾಡ್ತಿದ್ವಿ, ಇನೋಸೆಂಟ್ ಕ್ರಿಮಿನಲ್ಸ್ ಆಗ್ಬಿಟ್ಟು. ಚಿಕ್ಕವರಿದ್ದಾಗ ದೊಡ್ಡವರಾದ್ರೆ ಸಾಕು ಅಂತ ಅನಿಸ್ತಿತ್ತು. ದೊಡ್ಡವರಾದ್ಮೇಲೆ ಅಯ್ಯಯ್ಯೋ ಯಾಕಾದ್ರೂ ದೊಡ್ಡವರಾಗ್ಬಿಟ್ವಿ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆ ದಿನಗಳು ಮತ್ತೆ ಬರಲ್ಲ ಅನ್ನೋದು ಗೊತ್ತಿರೋ ವಿಷಯ. ಆದ್ರೆ ಕಳೆದಂತಹ ನೆನಪುಗಳನ್ನ ಮೆಲ್ಕ್ ಹಾಕೋದ್ರಲ್ಲಿ ಇರೋ ಮಜಾನೇ ಬೇರೆ. ಆಸ್ ದ ಕ್ಯೂಬನ್ ಕಿಡ್ ಆಲ್ವೇಸ್ ಸೆಡ್, ಹಿಯರ್ ವಿ ಮೀಟ್ ಒನ್ಸ್ ಅಗೇನ್. ಎಷ್ಟೇ ವಯಸ್ಸಾದ್ರೂ ಎಷ್ಟೇ ವರ್ಷ ಕಳೆದ್ರೂ ಕೆಲವು ಫ್ರೆಂಡ್ಶಿಪ್ಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.